ನಮಸ್ಕಾರ ಗಾಯ್ಸ್. ಸೊ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬೆಂಗಳೂರಿಂದ. ಸೊ ಹೊಲ್ತಾಗ ಇಟ್ಕೊಂಬಂದಿದ್ದೀನಿ, ಕಟ್ಟಬೇಕು. ಸೊ ಕಟ್ಟಬೇಕು, ಎಲ್ಲದೂ ಇಟ್ಕೊಂಬಂದಿದ್ದೀನಿ, ಕರ ಸಮೇತವಾಗಿ ಇಟ್ಕೊಂಬಂದಿದ್ದೀನಿ. ನೆನ್ನೆ ಇಟ್ಕೊಂಬಂದಿರಲಿಲ್ಲ, ಸೊ ಇವತ್ತು ಇಟ್ಕೊಂಬಂದಿದ್ದೀನಿ. ಇವೆಲ್ಲ ಮೇಯಕ್ಕೆ ಹೋಯ್ತು, ಈಗ ಕಟ್ಟಬೇಕು ಗಾಯ್ಸ್. ಇವಾಗ ಕಟ್ಟಬೇಕು. ಸೊ ಮೇವಿರಲಿಲ್ಲ, ಕಟ್ಟಬೇಕು ಇವತ್ತು ಮೇಯಿಸ್ಬೇಕು. ನಾಳೆ ಆಯ್ತು ಪೂಜೆ, ಏನು ಮಾಡೋದು? ಇದ ಪೂಜೆ ನಾಳೆ, ಹಂಗಾಗಿ ಎಲ್ಲ ರೆಡಿ ಮಾಡ್ಕೋಬೇಕು. ಇವತ್ತು ಟುಡೇ ಟ್ಯಾಕ್ಟ್ರಲ್ಲಿ ತೊಳಸ್ಬೇಕು, ಬೈಕ್ ತೊಳಿಬೇಕು, ಎಲ್ಲ ಕೆಲಸ ಇದೆ ಗೈಸ್. ಇವತ್ತು ಬ್ಯುಸಿ ಇವತ್ತು ಗೈಸ್. ಈಗ ಟ್ಯಾಕ್ಟ್ರಿ ವಾಶ್ ಮಾಡೋಕೆ ಬಂದ್ವಿ ಗೈಸ್. ಟ್ಯಾಕ್ಟ್ರಿ ವಾಶ್ ಮಾಡೋಕೆ ಬಂದ್ವಿ, ಟ್ಯಾಕ್ಟ್ರಿ ನಿಲ್ಸಿದ್ವಿ ಗೈಸ್. ಈಗ ಒಳಗಡೆ ನಿಲ್ಸಿದ್ವಿ ವಾಷಿಂಗ್ ಮಾಡೋಕ್ಕೆ. ಇದು ನೋಡಿ ವಾಷಿಂಗ್ ಜಾಗ, ಟ್ಯಾಕ್ಟ್ರಿ ವಾಶ್ ಮಾಡಬೇಕು. ಧೂಳು ಎಷ್ಟಾಗೈತೆ ನೋಡ್ರಿ, ಧೂಳು. ಫಸ್ಟ್ ಟೈಮ್ ನಾನು ಇದು ಒಳಗಡೆ ವಾಶ್ ಮಾಡಿಸ್ತಾ ಇರೋದು, ನಾನು ವಾಶೇ ಮಾಡಿಲ್ಲ ಫಸ್ಟ್ ಟೈಮ್. ಎಲ್ಲ ವಾಷಿಂಗ್ ಮಿಷಿನ್ ಬಾಣೆ ಹಾಕಿಟ್ಟಿದ್ದೀನಿ, ಅದ್ರಲ್ಲಿ ಬಿಸಿ ಹಾಕಿದ್ದೀನಿ, ಏರ್ ಫಿಲ್ಟ್ರು. ಸೊ ಇವಾಗ ನೀರು ಹೊಡಿಬೇಕು. ಇದು ಯಾವಾಗಲೂ ಎತ್ಕೊತೈತೆ ಗೈಸ್, ಏನು ಮಾಡೋದು ಹೇಳಿ, ಎತ್ಕೊಳುತ್ತೆ ಯಾವಾಗಲೂ. ಸೊ ಈಗ ವಾಷಿಂಗ್ ನಿಲ್ಲಿಸಿ ವಾಶ್ ಮಾಡಬೇಕು ಗಾಡಿ. ಚಸ ಎಲ್ಲ ದೂರ ಆಗುತ್ತೆ, ಇದೆಲ್ಲ ಮಣ್ಣು ಐತೆ, ಸಂಜೆ ಇದೆಲ್ಲ ಕ್ಲೀನ್ ಮಾಡಬೇಕು. ಇದು ಮಾತ್ರ ಧೂಳು ಸಾಕತ್ತಾಗಿದೆ. ಇದು ಹೊಸದು ಹಾಕಿದ್ದು, ಎಲ್ಲಿದ್ದು ಸೋರ್ತಾಯಿತ್ತು ಅಂತ ಹೊಸದು ಹಾಕಿದ್ದು. ನೆಕ್ಸ್ಟ್ ಇದು ಸೋರುತ್ತೆ, ಇನ್ನೂ ಹೊಸದು ಹಾಕಬೇಕು. ಸೊ ಈ ವಾಷಿಂಗ್ ನಿಲ್ಸಿದ್ದು ವಾಶ್ ಮಾಡಬೇಕು ಗೈಸ್. ನೋಡಿ ಅವಾಗಲೇ ಹೆಂಗಿತ್ತು, ಈಗ ನೀರೆಲ್ಲ ಹೊಡೆದಾಯಿತು. ಸೊ ಈಗ ಇದು ಮಾಡ್ತಾರೆ, ಏನೋ ಶಾಂಪೂನಲ್ಲಿ ಹಾಕಿ ಉಚ್ಚಿಸ್ತಾರೆ. ಈಗ ಎಷ್ಟೆಲ್ಲ ಎಲ್ಲ ಈ ಕಡೆ ಎಲ್ಲ ಆಯಿತು. ಈಗ ಇದು ಮಾಡಬೇಕು, ಶಾಂಪೂನ ಉಜ್ಜಿಸ್ತಾರೆ. ಉಜ್ಜಿಬಿಟ್ಟು ಮತ್ತೆ ಮುಗಿದೋಗುತ್ತೆ ಟ್ಯಾಕ್ಟ್ರಿ ಆಯ್ತು ಪೂಜೆ. ಇದು ಹಂಗೆ ಹಾಕಿ ನೀರು ಒಳಗಡೆ ಹೋಗ್ಬಾರ್ದಲ್ವ, ಅದಕ್ಕೆ ಗೈಸ್. ಟ್ಯಾಕ್ಟ್ರಿ ವಾಶ್ ಎಲ್ಲ ಆಯಿತು. ಸೊ ಈಗ ಮನೆಗೆ ನಿಲ್ಲಿಸ್ಬಿಟ್ಟು ದನಗಳ ಹತ್ರ ಬಂದು ಸ್ಟ್ರೈಟು. ಸೊ ದನಗಳೆಲ್ಲ ಕಟ್ಟಿದ್ದೀನಿ, ಮೇಯ್ತಾ ಇದೆ. ಇವತ್ತು ಅವನು ಹೊರಡ್ತಾನೆ ಗೈಸ್, ಬಂದಿದ್ದಲ್ಲ ಮೋನಿಸ್ ಅಂತ ಅನ್ನಿಸ್ತು. ಯಾಕೆ ಬರ್ತಾ ಇಲ್ಲ ವೀಡಿಯೋಗೆ, ನಾವೇನು ಮಾಡೋಣ, ಬರ್ತಾ ಇಲ್ಲ ಅವನು ವೀಡಿಯೋಗೆ. ಸೊ ಈಗ ಅವ್ನು ಬಿಡೋಕ್ಕೆ ಹೋಗ್ಬೇಕು ದೇವನವ್ರಿಗೆ. ಟ್ರೈನ್ ಬರುತ್ತೆ, ಮೈಸೂರು ಟ್ರೈನ್. ಅವ್ನು ಮೈಸೂರು ಗೈಸ್, ಮೈಸೂರಲ್ಲಿರೋದು. ಅವ್ನು ಬಿಡೋಕ್ಕೆ ಹೋಗ್ಬೇಕು ಈಗ. ಸೊ ಮನೆಗೆ ಹೋಗ್ಬೇಕು, ಈಗ ಟ್ರೈನ್ ಬರುತ್ತೆ 1 ಗಂಟೆಗೆ, ಬಿಡೋಕ್ಕೆ ಹೋಗ್ಬೇಕು ಅವನು. ಮತ್ತೆ ಬರ್ತೀನಿ ಅಂತ ಹೇಳಿದಾನೆ, ಯಾವಾಗೇನು ಗೊತ್ತಿಲ್ಲ, ಬಟ್ ಬರ್ತಾನಂತೆ ಈ ತಿಂಗಳಲ್ಲಿ, ಯಾವತ್ತಂದು ಗೊತ್ತಿಲ್ಲ. ಸೊ ಈಗ ಹೋಗ್ಬೇಕು ಗೈಸ್ ಮನೆಗೆ, ಅವ್ನು ಬಿಡೋಕ್ಕೆ. ಸಿಗ್ತೀನಿ ಅಲ್ಲಿ ಗೈಸ್. ಈಗ ದೇವನೂರು ರೈಲ್ವೆ ಸ್ಟೇಷನಲ್ಲಿದ್ದೀವಿ, ನೋಡ್ತಾ ಇದ್ದೀರಾ. ಸೊ ಅವ್ನು ಬಿಡೋಕ್ಕೆ ಬಂದಿದ್ದೀನಿ. ಟ್ರೈನ್ ಬರುತ್ತೆ, ಒಂದು ½ ಅವರಲ್ಲಿ ಬರುತ್ತೆ ಟ್ರೈನು. ಅವ್ನು ಹೋಗ್ತಾ ಇದ್ದಾನೆ ಮೈಸೂರಿಗೆ. ಟ್ರೈನ್ ಟ್ರ್ಯಾಕ್ ನೋಡಿ ಹೆಂಗಿದೆ, ನೋಡಿದ್ದೀರಾ? ಮಸ್ತ ತೋರಿಸ್ತಾ ಇದ್ದಾರೆ. ಬಿಸಿಲೇವಿ ಹೊಡಿತಾ ಇದೆ ಈಗ ಏನು ಮಾಡೋದು ಹೇಳಿ, ಬಿಸಿಲು ಮಾತ್ರ ಸಖತ್ತು ಹೊಡಿತಾ ಇದೆ. ಟ್ರೈನ್ ಲೇಟ್ ಆಗಿದೆ ಇವತ್ತು, 10 ಮಿನಿಟ್ಸ್ ಆ್ಯಸ್ ಯೂಶುವಲ್. 10 ಮಿನಿಟ್ಸ್ ಯಾವಾಗಲೂ ಲೇಟ್ ಆಗುತ್ತೆ, ಏನು ಮಾಡೋದು ಹೇಳಿ. 10 ಮಿನಿಟ್ಸ್ ಲೇಟ್ ಗೈಸ್. ಬಾಯ್ ಗೈಸ್. ಟ್ರೈನ್ ಬಂತು ಗೈಸ್, ಫೈನಲಿ ನೋಡಿ ಬರ್ತಾ ಇತ್ತು ಆ ಕಡೆಯಿಂದ ಟ್ರೈನ್. ಇಲ್ಲೇ ಕೂತೀವಿ, ಇಲ್ಲೇ ಬರುತ್ತೆ, ಇಲ್ಲೇ ಕೂತ್ಕೊಳ್ಳೋ, ಅಲ್ಲಿಗೆ ಹೋಗ್ಬೇಡ, ಆ ಕಡೆ ಇಲ್ಲೇ ಬರುತ್ತೆ ಟ್ರೈನ್. ಲಾಸ್ಟಿಂದ ಮುನ್ನೆ ಬಂತು ಟ್ರೈನ್ ಬರ್ತಾಯಿದ್ದೆ. ಟ್ರೈನ್ ಬಂದ ತಕ್ಷಣ ಎಲ್ಲ ಗಡಗಡ ನಡ್ಗೋಗ್ಬಿಡುತ್ತೆ, ಇದೆಲ್ಲ ಸೌಂಡ್ ಆಗುತ್ತೆ ನೋಡಿ, ಗಡಗಡ ಅಂತ ಕಾಲೆಲ್ಲ ನಡ್ಗೋಗುತ್ತೆ. ಬಂತು ನೋಡಿ ಈಗ ಟ್ರೈನ್. ಟ್ರೈನ್ ಇಸ್ ಕಮ್ಮಿಂಗ್. ಅದು ಯಾಕೆ ಗಡಗಡ ನಡ್ಗುತ್ತೆ ಟ್ರೈನಲ್ಲಿ ಬಂದಾಗೆಲ್ಲ, ನಡ್ಗೋಗ್ಬಿಡುತ್ತೆ ಗೈಸ್, ಇದೆಲ್ಲ ನಡ್ಗೋಗ್ಬಿಡುತ್ತೆ ಬಂದಾಗ. ರೈಸ್ ಆಯ್ತಾ?
ರಶ್ ಹಿಂದ್ಗಡೆಯಿಂದ ಹತ್ತು ಅಂತ ಹೇಳ್ತಿದ್ರು ಅಮ್ಮ. ಇಲ್ಲ ಕಂಡ ನೋ ರಶ್, ಮಧ್ಯಾಹ್ನ ರಶ್ ಐತಿ ಅದೊಂದು ರಶ್ ಇಲ್ಲ ಕಂಡ್ಲ. ಯಾಕೆ? ಎಲ್ಲ ಬೆಳಗ್ಗೆ ಟ್ರೈನಿಗೆ ಹೋಗೋದು ಅವ್ರ. ರಶ್ ಇಲ್ಲ ಕಂಡ್ಲ. ಹಿಂದ್ಗಡೆ ರಶ್ ಐತೆ. ಹಿಂದ್ಗಡೆ ಹತ್ಕೋಬೇಕು, ಮುಂದ್ಗಡೆ ಹತ್ಬಾರ್ದು. ಹಿಂದ್ಗಡೆ ನಡೆಯಲ್ಲ. ಹೋಗಿ ಹಿಂದ್ಗಡೆ ಹೋಗಿ. ಖಾಲಿ. ಬಾಬಾ ಇಲ್ಲ, ಹೋಗು, ಓಡು. ಮೋನೀಶ್ ಟ್ರೈನ್ ಹೊಡ್ತದೆ. ಖಾಲಿ ಇದೆ, ಪೂರ್ತಿ ಖಾಲಿ ಇದೆ. ಖಾಲಿ ಐತೆ ಟ್ರೈನ್. ನಾನು ನೋಡಿ ಬೆಳೆಸಿ ಇರ್ಕೊಂಡು ಬಂದರೆ ಖಾಲಿ ಇದೆ. ನೋಡಿ ಇದೆಲ್ಲ ಖಾಲಿ ಐತಿ. ನಾನು ಡ್ರೆಸ್ ಇರುತ್ತೆ ಅಂತ ಬಂದರೆ ಖಾಲಿ. ಬಿಟ್ಟಾಯಿತು, ಟ್ರೈನ್ ಹೋಯ್ತು. ಸೊ ಈಗ ನಾವು ಮನೆಗೆ ಹೋಗ್ಬೇಕು. ಸೊ ಗಾಡಿ ತಗೊಂಡು ಮನೆಗೆ ಹೋಗ್ತಾಯಿದ್ವಿ. ಆಯಿತು. ಸೊ ಈಗ ಮನೆಗೆ ಹೋಗ್ಬನ್ನಿ. ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಹೋಗಿಲ್ಲ, ದನಗಳ ಹತ್ರ ಹೋಗ್ಬೇಕು. ಈಗ ದನಗಳು ಅವಾಗಲೇ ಕಟ್ಟು ಬಂದಿದ್ದಲ್ಲ, ದನಗಳ ಹತ್ರ ಹೋಗ್ಬನ್ನಿ. ಸೊ ದನಗಳ ಹತ್ರ ಹೋಗ್ಬಿಟ್ಟು ಸಿಗ್ತೀವಿ. ಕೈ ಸೈಡಿಂದ ಬಂದು ಸೊ ಈಗ ದನಗಳು ಕಟ್ಟಿದ್ದೀನಿ ನೋಡಿ, ಮೇಯ್ತಾ ಇದ್ದಾವೆ. ಸೊ ಈಗ ಮನೆಗೆ ಹೋಗ್ಬೇಕು. ಹೋಗ್ತಾ ಇದ್ದೀನಿ ಮನೆಗೆ. ಗಾಡೀಲಿ ಸ್ಕೂಟಿ ಎಲ್ಲ ನಾಳೆ ತೊಳೆಯೋದು, ಇಲ್ಲ ಸಂಜೆ ತೊಳೆಯೋದು. ಹೊರಟು ನಾಳೆ ಬೆಳಿಗ್ಗೆ. ಗೈಸ್ ಈಗ ದನಗಳು ಇಟ್ಕೊಂಡು ಹೋಗಿ ಬಂದು ಈಗ ಗೈಸ್ ದನಗಳು ಇಟ್ಕೊಂಡು ಹೋಗ್ಬೇಕು. ಬಂದೆ ಮನೆಗೆ ಇಟ್ಕೊಂಡು ಹೋಗ್ಬೇಕು. ಮೇದಿಲ್ಲ, ಮನೇಲಿ ಮೇವು ಹಾಕ್ಬೇಕು. ಬರೀ ಇದು ಆಗ್ತೈತಿ. ಅರ್ಧ ಉಳ್ಕೊಂಡೈತಿ ಇಲ್ಲಿಂದ ಇಲ್ಲಿ ತನಕ. ಇಲ್ಲಿ ಮೇಯ್ತಿದ್ದಾವಲ್ಲ, ಇಲ್ಲಿ ತನಕ ಉಳ್ಕೊಂಡೈತಿ. ಏನು 1 2 3 5 6 7 8 9 ಒಂದು 10 ದಿವಸ ಆಗೈತೆ ಅಷ್ಟೆ. 10 ದಿವಸ ಮುಗಿದೇ ಹೋಗುತ್ತೆ ಎಲ್ಲ. ಆಮೇಲೆ ಎತ್ತಾಪಕ್ಕರೆ ಲಟ್ಕೆ ಇದೆಯಲ್ಲ, ಅಡಿಕೆ ಹತ್ರ ಹೋಗುತ್ತೆ. ಮುಗ್ದು ಹೋಗುತ್ತೆ ಅದನ್ನ 10 ದಿವಸದಲ್ಲಿ. 10 days ಮುಗಿದೋಗುತ್ತೆ. ಇಟ್ಕೊಂಡು ಹೋಗ್ಬೇಕು ಮನೆಗೆ. ಸೊ ಇಟ್ಕೊಂಡು ಡ್ರಮ್ಮೇಲೆ ತಗೊಂಡೋಗಿದ್ದು ನೋಡಿ. ಡ್ರಮ್ಮೇಲೆ ಮನೆ ತಗೊಂಡೋಗೈತೆ. ಈ ನಾಳೆ ಇಲ್ಲಿ ಕಟ್ಟಬೇಕು. ಈ ಕಡೆಗೆ ಕಡೆ ಎಲ್ಲ ಆ ಕಡೆ ಕಟ್ಟಬೇಕು. ಮುಳುಗಾಯಿನ ಗಿಡ ಎಲ್ಲ ಹಂಗೆ ಇದೆ. ಏನು ಮಾಡೋದು ಹೇಳಿ. ಸೊ ಈಗ ಮನೆಗೆ ಇಟ್ಕೊಂಡು ಹೋಗ್ಬೇಕು. ಗಾಯ್ಸ್ ಮಳೆ ಬರಲಿಲ್ಲ ಗೈಸ್, ಮಳೆ ಹೋಗ್ಬಿಡ್ತು. ಆಮೇಲೆ ಹೋಗ್ಬಿಡ್ತು. ನೀವು ಮಾಡಿದ್ವಿ ಜಟ್ ಹಿಡಿದು ನೀರು ಹೊಡಿಬೇಕಷ್ಟೆ. ಮತ್ತು ಜಟ್ ಇಡಬೇಕು, ನೀರು ಹೊಡಿಬೇಕು, ಮತ್ತು ಬೇಸೆ ಹೊಡಿಬೇಕು. ಕೆಲಸ ಇದ್ದಾವೆ ಸುಮಾರು. ಆಯ್ತು ಪೂಜೆ ಒಂದು ಕಳೆದ್ಬಿಟ್ರೆ ಕೆಲಸ ಬೇಜಾನಿದೆ. ನೆನ್ಗಡ್ಲೆ ಕಿತ್ತಾರೆ, ನೆನ್ಗಡ್ಲೆ ಇರಬೇಕು. ದ ಪಾರ್ಟ್ ಆಫ್ ಲೈಫ್. ಕೆಲಸ ಅನ್ನೋದು ಪಾರ್ಟ್ ಆಫ್ ಲೈಫ್. ಕೆಲಸ ಮಾಡಿದರೆ ತಾನೇ ಏನಾದರೂ ಒಂದು ಏನು ಹೇಳ್ತಾರೆ ಅದಕ್ಕೆ, ಏನು ಹೇಳ್ತಾರೆ ಹೇಳಿ, ಏನು ಬರ್ತಾಯಿಲ್ಲ. ಕೆಲಸ ಮಾಡಲೇಬೇಕು ಗೈಸ್. ಕೆಲಸ ಮಾಡ್ದಂಗೆ ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ. ಸುಮ್ಮನೆ ಹೆಂಗೆ ಕುತ್ಕೋತೀರ ಹೇಳಿ. ಈಗ ಸುಮ್ಮನೆ ಕುತ್ಕೊಳ್ಳಿ ಒಂದು ದಿವಸ ಫೋನ್ ನೋಡ್ಕೊಂಡು, ಬರೀ ಫೋನ್ ನೋಡೋದು ಕುತ್ಕೊಳ್ಳೋದು, ಫೋನ್ ನೋಡೋದು ಕುತ್ಕೊಳ್ಳೋದು. ಹೆಂಗಾಗುತ್ತೆ ಕಾಮೆಂಟ್ ಹಾಕಿ ಹೇಳಿ, ಹೆಂಗಾಗುತ್ತೆ ಕಾಮೆಂಟ್ ಹಾಕಿ. ಎಲ್ಲೂ ಹೊರಗೆ ಅಡ್ಡಾಡಬೇಡ್ರಿ. ಹೊರಗೆ ಒಂದು 2 ದಿವಸ 3 ದಿವಸ ಅಡ್ಡಾಡಬೇಡಿ. ಫೋನ್ ನೋಡಿ ಮಂಕಳಿ, ಮತ್ತೆ ಫೋನ್ ನೋಡಿ ಮಂಕಳಿ, ಫೋನ್ ನೋಡಿ ಮಂಕಳಿ. ಊಟ ಮಾಡಿ. ಲೈಫ್ ಹೆಂಗೆ ಅನಿಸುತ್ತೆ ಗೊತ್ತಾ ಗೈಸ್, ಅವಾಗ ಚೆನ್ನಾಗಿದ್ದೆ ಅನಿಸುತ್ತೆ. ಬಟ್ ಎಷ್ಟು ದಿವಸ ಇರ್ತೀರ ಕುತ್ಕೊಂಡಂಗೆ, ಹಂಗೆ ಅನಿಸುತ್ತೆ ಲೈಫ್. ಏನೂ ಮಾಡೋಕ್ಕಾಗಲ್ಲ. ಸೊ ಲೈಫ್ ಹೆಂಗೆ ಕರ್ಕೊಂಡು ಹೋಗುತ್ತೆ ಹಂಗೆ ಹೋಗ್ಬೇಕು.
ಅಷ್ಟೇ ನೋಡಿ. ಹೆಂಗೆ ಮೇದೈತಿ ಕರ ಸಣ್ಣದು ಫ್ರೀ ಟೊಮೆಟೊ ಐತೆ. ಮೇವಿಗೂ ಕಟ್ಟಿದ್ದೀನಿ ಚೆನ್ನಾಗಿ ಮೇಯಕ್ಕೆ, ಅದು ಮೇಯ್ತೈತೆ. ಮೇಯ್ದ ಪರವಾಗಿಲ್ಲ, ಬಟ್ ಹಸ ಮೇದಿಲ್ಲ, ಎತ್ತು ಮೇದಿಲ್ಲ. ಸೊ ಇವತ್ತು ಮೇವು ಹಾಕ್ಬೇಕು ನಾನು. ಸೊ ಬದಿಗೆ ಇಟ್ಕೊಂಡಾಗಲ್ಲ ಮನೆಗೆ. ಸೊ ಡೈಲಿ ಲಾಗ್ ಎಂಡ್ ಮಾಡೋಕ್ಕಾಗ್ತಾಯಿಲ್ಲ ಗೈಸ್, ಮರ್ತೋಗ್ಬಿಡ್ತೀನಿ. ಏನು ಮಾಡೋಣ ಹೇಳಿ, ಅದು ಮಾಡ್ಬೇಕು. ನಾನು ಲಾಗ್ ಎಂಡ್ ಮಾಡಲೇಬೇಕು ಡೈಲಿ, ಮರ್ತೋಗ್ಬಿಡ್ತೀನಿ. ಮನೇಲಿ ಎಂಡ್ ಮಾಡೋಣ ಅಂತೀನಿ, ಮರ್ತೋಗ್ಬಿಡ್ತೀನಿ. ಇಲ್ಲೂ ಎಂಡ್ ಮಾಡೋಕ್ಕಾಗಲ್ಲ. ಸೊ ಏನು ಮಾಡೋದು ಹೇಳಿ, ಎಂಡ್ ಮಾಡೋಕ್ಕಾಗ್ತಾಯಿಲ್ಲ ಡೈಲಿ. ಸೊ ಎಂಡ್ ಮಾಡ್ಬೇಕು ಇನ್ಮೇಲಿಂದ. ಲಾಗ್ ಎಂಡ್ ಮಾಡಿಲ್ಲ ನಿಮಗೊಂದು ಸ್ಯಾಟಿಸ್ಫೈ, ಏನಪ್ಪ ಲಾಗ್ ಎಂಡೇ ಮಾಡಿಲ್ಲ, ಬರೀ ಅರ್ಧ ತೋರಿಸ್ತೀನಿ ಅರ್ಧ ಬಿಟ್ಟ ಅನ್ಸಿರ. ಲಾಗ್ ಅಷ್ಟು ಆಗಿರುತ್ತೆ ಗೈಸ್, ಅಷ್ಟು ಕವರ್ ಮಾಡಿರ್ತೀನಿ, ಬಟ್ ಎಂಡ್ ಮಾಡೋಕ್ಕಾಗಿರಲ್ಲ. ಅಷ್ಟೇ ಲಾಗ್ ಆಗಿರೋದು, ಬಟ್ ಎಂಡ್ ಮಾಡೋಕ್ಕಾಗಿರಲ್ಲ. ಎಂಡ್ ಮಾಡಬೇಕು ಲಾಗ್ನ ಡೈಲಿ. ಸೊ ಇನ್ಮೇಲೆ ಮಾಡ್ತೀನಿ, ಮಿಸ್ ಮಾಡಲ್ಲ. 1 ತಿಂಗಳು ಆಯಿತು ಗೈಸ್ ನಾನು ಡೈಲಿ ಲಾಗ್ ಸ್ಟಾರ್ಟ್ ಮಾಡಿ. 1 ಮಂತ್ ಇಸ್ ಕಂಪ್ಲೀಟೆಡ್ ಐ ಥಿಂಕ್. 30 ವೀಡಿಯೋ ಆಯಿತು ಅನ್ಸುತ್ತಲ್ವ, ಆಗಿರ್ಬೇಕು ಅನ್ಸುತ್ತೆ 30 ವೀಡಿಯೋ. 1 ತಿಂಗಳು ಆಯಿತು. ಶಾರ್ಟ್ಸ್ ಒಂದೇ ಅಪ್ಲೋಡ್ ಮಾಡಿರೋದು. ಫೇಸ್ಬುಕ್ದು ಲಿಂಕ್ ಹಾಕ್ತೀನಿ, ಅಲ್ಲೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದು, ಅಲ್ಲೂ ಅಪ್ಲೋಡ್ ಮಾಡ್ತೀನಿ, ಹೋಗಿ ಜಾಯ್ನ್ ಆಗಿ. ಫೇಸ್ಬುಕ್ ಲಿಂಕ್ ಹಾಕ್ತೀನಿ ಈ ವಿಡಿಯೋಲಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ, ಚೆಕ್ ಮಾಡಿ ಆಯಿತಾ. ಅಲ್ಲೂ ಫಾಲೋ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ, ಆಯಿತಾ ಗೈಸ್. ಇನ್ಸ್ಟಾಗ್ರಾಮು ಇನ್ನೊಂದು ತಿಂಗಳು, ಆಮೇಲೆ ಇನ್ಸ್ಟಾಗ್ರಾಮ್ನು ಅಷ್ಟೇ ಅಕೌಂಟ್ ಇದೆ, ಬಟ್ ಸ್ಟಾರ್ಟ್ ಮಾಡಬೇಕು, ಅಲ್ಲೂ ಅಪ್ಲೋಡ್ ಮಾಡಬೇಕು, ರೀಲ್ಸ್ ಮಾಡಬೇಕು, ಒಳ್ಳೆ ಏನೇನೋ ಮಾಡ್ಬೇಕು ಗೈಸ್. ಮಾಡಬೇಕು ಅಂತೈತೆ, ಸೊ ಮಾಡಬೇಕು. ನೋಡಿ ಇದು ಆಯಕ್ಕೋಗುತ್ತೆ, ಇದು ಹೊಟ್ಟೆ ತುಂಬ ತಿಂದ್ಕೊಂಡು ಆಯಕ್ಕೋಗುತ್ತೆ ನೋಡಿ. ಹೊಟ್ಟೆ ತುಂಬ ಆಯಕ್ಕೋಗುತ್ತೆ, ಅಲ್ಲ ಹೊಟ್ಟೆ ತುಂಬ ತಿಂದ್ಕೊಂಡು ಆಯಕ್ಕೋಗುತ್ತೆ, ಗುದ್ದಕ್ಕೆ ಹೋಗುತ್ತೆ ಗೈಸ್. ಗುದ್ದಕ್ಕೆ ಆ ಸಣ್ಣ ಕರಿಗೆ ಗುದ್ದಕ್ಕೆ ಹೋಗುತ್ತೆ. ಏನು ಹೇಳೋಣ ಅದು ಕೇಳಿ. ಈಗ ಇಟ್ಕೊಂಡು ಹೋಗ್ಬೇಕು ಗೈಸ್ ಮನೆಗೆ. ಬಾಯ್ ಅಲ್ಲ ಇಟ್ಕೊಂಡು ಹೋಗ್ಬಿಟ್ಟು ಗಾಡಿ ಕೊಟ್ಬಿಟ್ಟು ಸಿಗ್ತೀನಿ, ಆಯಿತಾ ಗೈಸ್. ಬಾಯ್ ಗೈಸ್. ದನಗಳು ಇಟ್ಕೊಂಬಂದು ಕಟ್ಟಿದ್ದೀನಿ ನೋಡಿ. ಮೇವು ಹಾಕಿಲ್ಲ, ಹಾಕ್ಬೇಕು. ಸೊ ನೋಡಿ ಟ್ಯಾಕ್ಟ್ರಿ ಹೆಂಗೆ ವಾಶ್ ಆಗೈತೆ ಅಂತ. ಈಗ ವಾಶ್ ಈಗ ಬ್ಯಾಟ್ರಿ 5 ಹಾಕಿರ್ತೀವಲ್ಲ ಡಿಸ್ಟಿಲ್ ವಾಟ್ರ್, ಅದು ಸೋರಿರುತ್ತೆ ಅಂತ ಹಿಂಗೆ ಬ್ರಷಲ್ಲಿ ಕ್ಲೀನ್ ಮಾಡಿ ನೋಡಿ. ಕ್ಲೀನ್ ಆಯಿತು, ಕ್ಲೀನ್ ಆಯಿತು.